ನಮಸ್ಕಾರ. ಶಿಶುಪಾಲ್ ಸರ್ಗೆ ಗೊತ್ತಿಲ್ಲದ ವಿಷಯವೇ ಇಲ್ಲ. ಪಕ್ಷಿಗಳ ವೀಕ್ಷಣೆ ಮತ್ತು ಅಧ್ಯಯನದ ಬಗ್ಗೆ ತಿಳಿದುಕೊಳ್ಳೋಣ. ಮಂಗೋಲಿಯಾ ದೇಶದಿಂದ ದಾವಣಗೆರೆ ಕುಂದುವಾಡ ಕೆರೆಯಲ್ಲಿ ಪಟ್ಟೆ ಹೆಬ್ಬಾತುಗಳು ವಿರಮಿಸುತ್ತಾ ಇರುವ ದೃಶ್ಯ. ಹಗರಿ ಬೊಮ್ಮನಹಳ್ಳಿಯಲ್ಲಿ ತುಂಗಭದ್ರಾ ಹಿನ್ನೀರಿನ ಪ್ರದೇಶದಲ್ಲಿ ರಾಜಹಂಸ. ಕುಂದುವಾಡ ಕೆರೆಯಲ್ಲಿ ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳಿಂದ ಸ್ವಚ್ಛತೆ ಕಾರ್ಯ. ಮಕ್ಕಳೊಂದಿಗೆ ಪಕ್ಷಿಗಳ ವೀಕ್ಷಣೆ. ಸರ್, ನೀವೆಲ್ಲ ಹೊರಟಿದ್ದೀರಾ? ಕುಂದುವಾಡ ಕೆರೆ. ಹಾಂ, ದಾವಣಗೆರೆಯ ಕುಂದುವಾಡ ಕೆರೆ. ಹಾಂ. ಏನು ಕೈಯಲ್ಲಿ ಒಂದು ಕ್ಯಾಮ್ರಾ ಇದೆ? ಪಕ್ಷಿ ವೀಕ್ಷಣೆ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಹಾಂ. ಏನು ಈ ಕೆರೆ ವಿಶೇಷ ಏನು ಅಂತ ಕೆರೆ ನೋಡಿ ಹೇಳೋಣ ಬನ್ನಿ. ಹಾಂ. 6 ಮೈಗ್ರೇಟರಿ ಬರ್ಡ್. ಸೊ ನಾವು ಬೈನಾಕ್ಲರ್ ಇದೆ. ಸರ್, ನಾನು ಈ ಕೆರೆನೇ ನೋಡಿಲ್ಲ, ಇಷ್ಟು ದೊಡ್ಡದು. ಇದೇ ಫಸ್ಟ್ ನನ್ನ ಜೀವನದಲ್ಲಿ ನೋಡ್ತಾ ಇರೋದು. ಓ, ಎಷ್ಟು ಎಕರೆ ಇದೆ ಸರ್ ಇದು? ಇದು 265 ಎಕರೆ ಇದೆ. ಹಾಂ. ಸುತ್ತ 6 ಕಿಲೋಮೀಟರ್ ಬಂಡಿದೆ, ಏರಿ ಕೆರೆ. ಹಾಂ. ಯಾವಾಗಲೂ ನೀರಿರುತ್ತೆ? ಯಾವಾಗ ಇದಕ್ಕೆ ಭದ್ರಾ ರಿಸರ್ವಾಯರ್ ಇಂದ ನೀರನ್ನ ಪಂಪ್ ಮಾಡ್ತಾರೆ. ಹಾಗಾಗಿ ಆಲ್ಮೋಸ್ಟ್ ಯಾವಾಗ್ಲೂ ನೀರಿರುತ್ತೆ. ಇಲ್ಲಿಂದ ದಾವಣಗೆರೆಗೆ 60% ದಾವಣಗೆರೆ ಪ್ರದೇಶಕ್ಕೆ ಇಲ್ಲಿಂದ ಕುಡಿಯೋ ನೀರು ಸಪ್ಲೈ ಆಗುತ್ತೆ. ಅಲ್ಲಿ ನೀರನ್ನ ಇಲ್ಲಿಂದ ತಗೊಂಡು ಶುದ್ಧೀಕರಿಸಿ ಅದನ್ನ ದಾವಣಗೆರೆಯ ಬೇರೆ ಬೇರೆ ಇದಕ್ಕೆ ಪೈಪ್ಲೈನ್ ಮೂಲಕ ಕಳಿಸ್ತಾರೆ. ಅದಲ್ದಲೇನೆ ಇಲ್ಲಿ ಒಂದು ವಿಶೇಷವಾದ ಪಕ್ಷಿ ಸಮೂಹಗಳೇ ಇದೆ. ಇಲ್ಲಿ ಇದುವರೆಗೂ 132 ಜಾತಿಯ ಪ್ರಭೇದಗಳು ಪಕ್ಷಿಗಳನ್ನ ಗುರುತಿಸಿದ್ವಿ. ಪಕ್ಷಿ ವೀಕ್ಷಣೆ ಒಂದು ತುಂಬಾ ಒಳ್ಳೆಯ ಹವ್ಯಾಸ. ಮಕ್ಕಳಲ್ಲಿ ಇದನ್ನು ಕಲಿಸ್ಬೇಕು. ಯಾಕೆ ಅಂತಂದ್ರೆ ಪಕ್ಷಿಯನ್ನ ನೋಡೋ ಹೆಸರಲ್ಲಿ ಮಕ್ಕಳಲ್ಲಿ ಒಂದು ಪ್ರಕೃತಿ ಬಗ್ಗೆ ಸೂಕ್ಷ್ಮ ಸಂವೇದನೆ ಉಂಟಾಗುತ್ತೆ. ಆಮೇಲೆ ಅವರಿಗೆ ಸಣ್ಣ ಸಣ್ಣದನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸುವಂತ ಗುಣನ ಬೆಳೆಸ್ಬೋದು. ಆಮೇಲೆ ನೀವೆಷ್ಟು ಪ್ರಕೃತಿ ಜೊತೆಗೆ ಇರ್ತೀರೋ ಅಷ್ಟು ನಿಮಗೆ ಮನಃಶಾಂತಿ, ನೆಮ್ಮದಿ. ಇವಾಗ ಮೆಡಿಟೇಷನ್ ಅಂತಂದ್ರೆ ನೀವು ಪ್ರಕೃತಿ ಜೊತೆಗೆ ಇರೋದು, ಅದೆಲ್ಲ ಗೊತ್ತಾಗತ್ತೆ. ಈ ಪ್ರದೇಶದಲ್ಲಿ ಇವಾಗ ನೀರು ಯಾವಾಗ್ಲೂ ಇರೋದ್ರಿಂದ ಹೆಚ್ಚು ಜಲ ಪಕ್ಷಿಗಳಿದೆ. ಆಮೇಲೆ ಬೇರೆ ಬೇರೆ ವಿದೇಶಗಳಿಂದ ಬರುವಂತ ಪಕ್ಷಿಗಳು ಇದೆ. ಈಗ 2 ವರ್ಷ ಹಿಂದಿಂದ ಸ್ವಲ್ಪ ಎಲ್ಲ ರಿಪೇರ್ ವರ್ಕ್ ಎಲ್ಲ ನಡೀತಾ ಇತ್ತು. ಮತ್ತೆ ಇವಾಗ ಮೊದಲಿನ ಇದಕ್ಕೆ ಬರ್ತಾ ಇದೆ. ಈಗ ಉದಾಹರಣೆಗೆ ಇಲ್ಲಿ ಮೇಲ್ಗಡೆ ಹಾರ್ತಾ ಇದಾವಲ್ಲ, ಅವು ರಿವರ್ ಟರ್ನ್ ಅಂತ, ವಿಸ್ಕರ್ ಟರ್ನ್ ಅಂತ. ವಿಸ್ಕರ್ ಟರ್ನ್ ಅನ್ನೋದು ಒಂದು ಯುರೋಪ್ ನಿಂದ ಬರುವಂತ ಅಕ್ಕಿ. ಅದು ಮೀನನ್ನ ಹಾರ್ತಾನೆ ನೋಡಿ ಡೈವ್ ಮಾಡಿ ಹಿಡಿಯುತ್ತೆ. ಇವು ಯುರೋಪ್ ಇಂದ ಯಾಕೆ ಬರುತ್ತೆ ಅಂದ್ರೆ ಚಳಿಗಾಲ ಅಲ್ಲಿ ತುಂಬಾ ಚಳಿ, ಕೊರೆಯೋ ಚಳಿ. ಇಲ್ಲಿ ಅದು ಇಲ್ಲಿ ವಾರ್ಮರ್ ತಾಪಮಾನ ಜಾಸ್ತಿ ಇರುತ್ತೆ ಅಲ್ಲಿ. ಸೊ ಚಳಿಗಾಲದಲ್ಲಿ ನವೆಂಬರ್ ಅಲ್ಲಿ ಬರ್ತವೆ, ಮಾರ್ಚ್ ಏಪ್ರಿಲ್ಗೆ ವಾಪಸ್ ಹೋಗ್ತವೆ. ಸೊ ಇಲ್ಲಿ ಆಹಾರಕ್ಕೋಸ್ಕರ ಅಷ್ಟೇ ಬರ್ತಿರೋದು. ಅಲ್ಲಿ ಹಾರ್ತಾ ಇದ್ದೀನಿ. ಆಮೇಲೆ ಇಲ್ಲಿ 2 ಐಲ್ಯಾಂಡ್ ಮಾಡಿದ್ದಾರೆ ಮಧ್ಯದಲ್ಲಿ. ಐಲ್ಯಾಂಡ್ ಕಾಣಿಸ್ತಾ ಇದೆ. ಇವಾಗ ಅಂದ್ರೆ ಮರಗಳನ್ನು ಬೆಳೆಸಿದ್ದಾರೆ. ಅಲ್ಲಿ ಇವಾಗ ನೀರು ಕಾಗೆಗಳ ಸಂತಾನಾಭಿವೃದ್ಧಿ ಮಾಡ್ತಾ ಇದೆ. ಈ ಕೆರೆಗೆ ಪಟ್ಟೆ ತಲೆ ಹೆಬ್ಬಾತು, ಅದು ಮಂಗೋಲಿಯಾದಿಂದ ಬರ್ತಾ ಇತ್ತು. ಪ್ರತಿ ನವೆಂಬರ್ಗೆ ಬರುತ್ತೆ. ಅದು ಭಾರತಕ್ಕೆ ಬರೋದ್ರಿಂದ ಅದರದ್ದು ಪ್ರಾಣಿಶಾಸ್ತ್ರೀಯ ಹೆಸರೇ ಆನ್ಸರ್ ಇಂಡಿಕಸ್ ಅಂತ. ಅದು ಮಂಗೋಲಿಯಾದಲ್ಲಿ ಬಾಯಾನ್ ಲೇಕ್ ಅಂತ ಒಂದು ಕೆರೆ ಇದೆ. ಅಲ್ಲಿ 10-15 ಸಾವಿರ ಹಕ್ಕಿಗಳಿರುತ್ತೆ. ಅವುಗಳು ನವೆಂಬರ್ ಅಲ್ಲಿ ತುಂಬಾ ಕೊರೆಯೋ ಚಳಿಯಾಗಿ ನದಿ ನೀರೆಲ್ಲ, ಇದು ಕೆರೆ ನೀರೆಲ್ಲ ಮಂಜುಗಡ್ಡೆ ಆಗಿರುತ್ತೆ. ಅಂತ ಕೊರೆಯೋ ಚಳಿನ ತಪ್ಪಿಸ್ಕೊಳ್ಳಕ್ಕೆ ಅವು ಭಾರತಕ್ಕೆ ಬರುತ್ತೆ. ಭಾರತದಲ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ಬರುತ್ತೆ. ಪುಣೆ, ಗುಜರಾತ್, ಚೆನ್ನೈ ಎಲ್ಲ ಕಡೆ ಬರುತ್ತೆ. ಕರ್ನಾಟಕದಲ್ಲಿ 6 ಪ್ರದೇಶಗಳಿಗೆ ಬರುತ್ತೆ. ಒಂದು ಗದಗದಲ್ಲಿರೋ ಮಾಗಡಿ ಕೆರೆ, ಎರಡನೇದು ಕುಂದುವಾಡ ಕೆರೆ ಅಥವಾ ಕೊಂಡಜ್ಜಿ ಕೆರೆ ದಾವಣಗೆರೆದು, ಮೂರನೇದು ಕಬಿನಿ ಹಿನ್ನೀರಿನ ಪ್ರದೇಶ, ಹಗರಿ ಬೊಮ್ಮನಹಳ್ಳಿಯಲ್ಲಿ ತುಂಗಭದ್ರಾ ನದಿ ಅಣೆಕಟ್ಟಿನ ಹಿನ್ನೀರಿನ ಪ್ರದೇಶ, ಬಾಗಲಕೋಟೆ, ಆಮೇಲೆ ಮೈಸೂರು ಹತ್ರ ನಂಜನಗೂಡಲ್ಲಿ 16 ಕೆರೆ ಅಂತಿದೆ, ಅಲ್ಲಿಗೆ ಬರುತ್ತೆ. ರೆಗ್ಯುಲರ್ ಪಕ್ಷಿಧಾಮಗಳು ಅಂತ ಏನಿದೆ ಅಲ್ಲಿಗೆಲ್ಲ ಹೋಗಲ್ಲ. ಸೊ ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇದ್ವು. ಈಗ 2 ವರ್ಷದಿಂದ ಬಂದಿಲ್ಲ. ಇದು ಬ್ಲಾಕ್ ಹೆಡೆಡ್ ಐಬಿಸ್ ಅಂತ, ಅದು ಅಲ್ಲಿ ಗೂಡು ಮಾಡಿದೆ. ಅವೆಲ್ಲ ಒಟ್ಟಿಗೆ ಕಲೋನಿಯಲ್ ಅಂತ, ಅಂದ್ರೆ ಗುಂಪಲ್ಗೆ ಅವು ಸಂತಾನ ಅಭಿವೃದ್ಧಿ ಮಾಡುತ್ತೆ. ಈಗ ಅವುಗಳಿಗೆ ಇವಾಗೆಲ್ಲ ಈಗ ಹೊರಗಡೆ ಗದ್ದೆಗಳಿಗೆ ಹೋಗಿ ಕಪ್ಪೆ, ಏಡಿ ಅದನ್ನೆಲ್ಲ ತಿನ್ಕೊಂಡು
ಆ ಮರಿಗಳಿಗೆ ಆಹಾರ ತಗೊಂಡ್ ಬರುತ್ತೆ. ಸರ್ ಮಂಗೋಲಿಯಿಂದ ಬರುತ್ತೆ ಅಂದ್ರಲ್ಲ, ಅದು ಸಸ್ಯಾಹಾರಿ? ಅದು ಸಸ್ಯಾಹಾರಿ. ಪಟ್ಟೆ ತಲೆ ಹೆಬ್ಬಾತು ಅಥವಾ ಬಾರ್ ಹೆಡೆಡ್ ಗೀಸ್ ಅಂತಾರೆ. ಅವು ಪ್ರಪಂಚದಲ್ಲಿ ಅತಿ ಎತ್ತರ ಮತ್ತು ದೂರ ಹಾರುವಂತ ಪಕ್ಷಿಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಅದು ಹಾರುವಾಗ ಹಿಮಾಲಯ ಪರ್ವತ ಶ್ರೇಣಿಗಳನ್ನ ದಾಟ್ಕೊಂಡು ಇಲ್ಲಿಗೆ ಬರುತ್ತೆ. ನಮಗೆ ಇದೇ ಕೆರೆಯಲ್ಲಿ ಒಂದು ಹಕ್ಕಿ ಕೊರಳಲ್ಲಿ ಹಸಿರು ಪಟ್ಟಿ ಹೊಂದಿರುವಂತ ಹಕ್ಕಿ ಸಿಕ್ಕಿತ್ತು. ಅದರ ಮೇಲೆ X90 ಅಂತ ಬರೆದಿದ್ರು. ನಾನು ಅದ್ರದ್ದು ಚಿತ್ರ ತೆಗೆದ್ಬಿಟ್ಟು ಅದ್ರ ಮೇಲೆ ಯಾರ್ಯಾರು ಸಂಶೋಧನೆ ಮಾಡ್ತಿದ್ದಾರೆ ಅವ್ರಿಗೆ ಕಳಿಸ್ಕೊಟ್ಟಾಗ ಡಾಕ್ಟರ್ ಬ್ಯಾಟ್ ಬೇಯರ್ ಅಂತ ಮಂಗೋಲಿಯಾದ ವೈಲ್ಡ್ ಲೈಫ್ ರಿಸರ್ಚ್ ಸೆಂಟರ್ ಡೈರೆಕ್ಟರ್, ಅವರು ಆ ಪಟ್ಟಿನ ಹಾಕಿದ್ರು. ಮಂಗೋಲಿಯಾದ ಬಯಾನ್ ಲೇಕ್ ಇಂದ ದಾವಣಗೆರೆಯ ಕುಂದುವಾಡ ಕೆರೆಗೆ 4900 ಕಿಲೋಮೀಟರ್. ಎಷ್ಟು ದಿನದಲ್ಲಿ? 8 ದಿನದಲ್ಲಿ ಇವು ಕ್ರಮಿಸಿ ಬಂದಿದೆ. ಮೌಂಟ್ ಎವರೆಸ್ಟ್ ದಾಟಿ ಬಂದಿರೋದಕ್ಕೆ ಅವರು ಆ ಹಕ್ಕಿ ಬೆನ್ನ ಮೇಲೆ ಬೆಂಕಿಪಟ್ಟಣ ಗಾತ್ರದ ವಿಡಿಯೋ ಕ್ಯಾಮೆರಾ ಇಟ್ಬಿಟ್ಟು GPS ಅಳವಡಿಸಿರ್ತಾರೆ. ಹಕ್ಕಿ ಹೋಗ್ತಾ ಹಾರ್ತಾ ತನ್ನ ಜೊತೆಗೆ ಯಾರ್ಯಾರು ಹಾರ್ತಿದ್ದಾರೆ ಅವುಗಳ ವಿಡಿಯೋ ಮಾಡಿದೆ. ಹಿಮಾಲಯ ಪರ್ವತ ಶ್ರೇಣಿಗಳು ಮಾಡಿದೆ. ಅದನ್ನ ಸ್ಯಾಟಲೈಟ್ ಮೂಲಕ ಅವರು ಎಲ್ಲಿ ಹೋಗ್ತಾ ಇದೆ ಅಂತ ಇದ್ ಮಾಡಿದ್ದಾರೆ. ಇಲ್ಲಿಗೆ ಬಂದಿರೋದಕ್ಕೆ ಆ ಹಕ್ಕಿಗಳು 430 ಬಂದಿತ್ತು. ಈ ಹಕ್ಕಿಗಳು ಇಲ್ಲಿಗೆ ಬಂದಿರೋದಕ್ಕೆ ಪ್ರಾಕ್ಟಿಕಲ್ ಪ್ರೂಫ್ ಮಂಗೋಲಿಯಾದಿಂದ ಇಲ್ಲಿಗೆ ಬಂದಿರೋದಕ್ಕೆ ಅಲ್ಲಿ ಹಾಕಿರೋರು ಇತ್ತು. ನಾನು ಇಲ್ಲಿ ಅದರದ್ದು ಫೋಟೋ ತೆಗೆದಿದ್ದೆ. ಸರ್, ನೀವು ಇಲ್ಲಿವರೆಗೆ ಎಷ್ಟು ಹಕ್ಕಿಗಳ ಬಗ್ಗೆ ಅಧ್ಯಯನ ಮಾಡಿದ್ದೀರಾ? ಕರ್ನಾಟಕದಲ್ಲಿ ಒಂದು 337 ಹಕ್ಕಿಗಳನ್ನ ನಾನು ನೋಡಿ ಗುರುತಿಸಿದ್ದೀನಿ. ಈ ಕೆರೆಯಲ್ಲಿ 132, ಅದರಲ್ಲಿ 66 ಮೈಗ್ರೇಟರಿ ಬರ್ಡ್ಸ್. ಈಗ ಬೈನಾಕ್ಲರ್ ಇದೆ. ಫಸ್ಟ್ ಏನ್ ಮಾಡ್ತೀರಾ ನೀವು? ಇದರಲ್ಲಿ ಇವಾಗ ಹಕ್ಕಿಗಳು ಹಂಗೆ ಎಲ್ಲಿದೆ ಅಂತ ಗೊತ್ತು ಬಿಡಬೇಕು. ಹಕ್ಕಿ ವೀಕ್ಷಣೆಗೆ 3-4 ಪ್ರಮುಖವಾದ ಗುಣಗಳು ಬೇಕು. ಒಂದು, ಸೂಕ್ಷ್ಮವಾಗಿ ಗಮನಿಸುವಂತ ಕೆಲಸ. ಈಗ ನಾನು ನನ್ನ ಬಟ್ಟೆನೋ ಇಲ್ಲ ಹಸಿರು ಬಟ್ಟೆ ಇರುತ್ತೆ ಅಥವಾ ಡಲ್ ಕಲರ್ ಬಟ್ಟೆ ಇರುತ್ತೆ. ಯಾಕಂದ್ರೆ ಬ್ರೈಟ್ ಕಲರ್ ಬಟ್ಟೆ ಇದ್ರೆ ಹಕ್ಕಿಗಳಿಗೆ ಹೆದರಿಕೆ ಆಗ್ಬೋದು. ಸೊ ನಾವು ಪಕ್ಷಿ ವೀಕ್ಷಣೆಗೆ ಹೋಗುವಾಗ ಅದನ್ನು ಗಮನದಲ್ಲಿ ಇಟ್ಕೊಳ್ತೀವಿ. ನಮ್ಮಿಂದ ಹಕ್ಕಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು. ಎರಡನೇದು, ಸೂಕ್ಷ್ಮವಾಗಿ ಒಂದ್ ಸಣ್ಣ ಎಲೆ ಅಲ್ಲಾಡಿದ್ರೆ ಅಥವಾ ಒಂದು ಹಾರು ಶಬ್ದ ಕೇಳಿಸ್ತು, ಇದು ಇವಾಗ ಸನ್ಬರ್ಡ್ ಅಂತ, ಈ ತರದ್ದನ್ನೆಲ್ಲ ಗಮನಿಸ್ಬೇಕು. ಅವಾಗ ನಾವು ಮೆಂಟಲಿ ಚುರುಕಾಗಿರ್ತೀವಿ, ಮೈಂಡ್ ಚುರುಕಾಗಿರುತ್ತೆ. ಈಗ ನೋಡಿ, ಅದು ಪಾಂಡ್ ಹೆರಾನ್ ಅಂತ, ಅದು ಕೆರೆಗಳ ಬದಿಯಲ್ಲಿ ಇಲ್ಲಿ ಓಡಾಡ್ತಾ ಇದೆ. ಅಲ್ಲೇ ಇದ್ದು ಕಪ್ಪೆ, ಮೀನು, ಹುಳ ಅದನ್ನೆಲ್ಲ ಹಿಡಿಯುತ್ತೆ. ತುಂಬಾ ಜನರಿಗೆ ಏನಂದ್ರೆ ಕೆರೆ ನೀರು ಅಂದ್ರೆ ಕೆರೆನ ಕೆರೆಯಾಗೆ ನೋಡ್ಬೇಕು. ಅವ್ರೇನ್ ಮಾಡ್ತಾರೆ, ನೀರಿನ ತೊಟ್ಟಿ ತರ ನೋಡ್ತಾರೆ. ಇಲ್ಲೆಲ್ಲ ಗಿಡ ಬೆಳೆದಿದೆ, ಕ್ಲೀನ್ ಆಗಿಲ್ಲ ಅಂತಾರೆ. ಆ ಗಿಡಗಳು ಬೆಳೆದ್ರೇನೆ ಆ ಗಿಡಗಳು ಅದರಲ್ಲಿರೋ ನೀರಲ್ಲಿರೋ ಕಲ್ಮಶಗಳನ್ನೆಲ್ಲ ಹೀರ್ಕೊಳ್ಳುತ್ತೆ. ಅದು ಅವ್ರಿಗೆ ಗೊತ್ತಿರಲ್ಲ. ಕೆರೆ ನೀರು ಅಂದ್ರೆ ತೊಟ್ಟಿ ನೀರು ಅಂತ ಅನ್ಕೊಳ್ತಾರೆ. ಈಗ ಕಿಂಗ್ ಫಿಶರ್ ಶಬ್ದ ಬಂತಲ್ಲ, ಅಲ್ಲಿ ಹೋಗಿ ಅಲ್ಲಿ ಕೂರತ್ತೆಲ್ಲೋ. ಸೊ ಇದು ಸ್ವ್ಯಾಲೋ ಅಂತ ನಿನ್ನೆ ಹೇಳಿದ್ನಲ್ಲ, ಅದು ಸ್ವ್ಯಾಲೋ ಅಂತ, ಕವಲು ತೋಕೆ ಅಂತ ಮೇಲೆ ಹಾರ್ತಾನೆ ಹುಳಗಳನ್ನು ಹಿಡಿತಾ ಇರುತ್ತೆ. ಹಾರ್ತಾನೆ ನಿದ್ರೆ ಮಾಡುತ್ತೆ. ಅದು ಕೂರದೆ ಬಹಳ ಕಡಿಮೆ. ಸರ್, ಅದು ಕೊಂಡು ಅಷ್ಟು ಸೂಕ್ಷ್ಮ ಇರುತ್ತೆ. ಆಮೇಲೆ ಪಕ್ಷಿ ವೀಕ್ಷಣೆಗೆ ಮಾಮೂಲಿಯಾಗೂ ನೋಡ್ಬೋದು. ಸ್ವಲ್ಪ ಹಾಗೆ ನೋಡ್ತಾ ಫೆಮಿಲಿಯರ್ ಆಗ್ತಿದಂಗೆ, ಉದಾಹರಣೆಗೆ ಕಾಗೆ, ಮೈನಾ, ಗುಬ್ಬಿ, ಇದು ಎಲ್ಲರಿಗೂ ಗೊತ್ತಿರುವಂತ ಹಕ್ಕಿಗಳು. ಸ್ವಲ್ಪ ಫೆಮಿಲಿಯರ್ ಆದ್ಮೇಲೆ ನನ್ನ ಹತ್ರ ಡಾಕ್ಟರ್ ಸಲೀಂ ಅಲಿ, ಭಾರತದ ಪಕ್ಷಿಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ, ಅವ್ರದ್ದು ಪುಸ್ತಕಗಳಿದೆ. ನಾವು ಫಸ್ಟ್ ಬೈನಾಕ್ಯುಲರ್ ಅಲ್ಲಿ ನೋಡ್ತೀವಿ. ಆಮೇಲೆ ನಾ ಮೊದಲೇ ಹೇಳ್ದಂಗೆ ಪ್ರತಿ ರಜಾ ದಿನಗಳಲ್ಲಿ ನಾನು ನನ್ನ ಹೆಂಡತಿ ಕೆರೆ ಕಡೆ ಹೋಗ್ತೀವಿ. ಕೆರೆ ಕಡೆ ಹೋಗೋದು ಅದಕ್ಕಲ್ಲ, ಪಕ್ಷಿ ವೀಕ್ಷಣೆಗೆ ಎಲ್ಲದಕ್ಕೂ ನಿಮ್ ಪತ್ನಿ ಸಾಥ್? ನನ್ನ ಪತ್ನಿ ಸಾಥ್. ಬನ್ರಿ ಲತಾ, ನಿಮ್ಮನ್ನ ನೋಡಿಲ್ಲ ಯಾರು. ಅವ್ರಿಗೆ ಬೈನಾಕ್ಯುಲರ್ ಕೊಟ್ಟಿದ್ದೀನಿ, ನಾನು ಕ್ಯಾಮ್ರಾ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಏನು ದೊಡ್ಡ ಕ್ಯಾಮ್ರಾ ಇಲ್ಲ, ಯಾಕಂದ್ರೆ ನಾನು ಫೋಟೋಗ್ರಾಫರ್ ಆಗಿ ಗುರುತಿಸ್ಕೊಳ್ಳೋಕ್ಕಿಂತ ಜಾಸ್ತಿ ಅಧ್ಯಯನ ಮಾಡೋದು. ನಾನು ಪ್ರೊಫೆಸರ್ ಆಗಿರೋದ್ರಿಂದ ಈಗ ಇದರಲ್ಲಿ ಆ ಐಲ್ಯಾಂಡ್ ಅಲ್ಲಿ ಇದೆಯಲ್ಲ, ಆ ಐಲ್ಯಾಂಡ್ ಅಲ್ಲಿರೋ ಹಕ್ಕಿನ ನಾನು ಝೂಮ್ ಮಾಡ್ಬೋದು. ನೋಡೋಕೆ ಇಲ್ಲೇ ತೋರಿಸ್ತೀನಿ. ಬೇರೆಯವ್ರಿಗೆ ಆ ತರ ಝೂಮಿಂಗ್ ಕೆಪಾಸಿಟಿ ಇರಲ್ಲ. ನೋಡಿ ಇಲ್ಲಿ, ಅಲ್ಲಿ ನೋಡಿ, ಇದ್ರಲ್ಲಿ ನೋಡಿ, ಕಪ್ಪು ಗೂಡುಗಳಲ್ಲಿ ಕೂತ್ಕೊಂಡಿದೆ. ನೀರು ಕಾಗೆಗಳು ಅಂತ ಕರಿತೀವಿ, ಕಾರ್ಮೊರೆಂಟ್ ಅಂತ ಕರಿತೀವಿ. ಅವುಗಳದ್ದು ಬ್ರೀಡಿಂಗ್ ಸೀಸನ್ ಈಗ.
ನಿನ್ನೆ ಎಲ್ಲ ನಾನು ಇಲ್ಲಿಂದ ಮೆಟೀರಿಯಲ್ ತೊಗೊಂಡೋಗೋದನ್ನೆಲ್ಲ ನೋಡಿದ್ದೀನಿ. ಹೌದಾ? ಸೊ ಇದು ಕ್ಯಾಮ್ರಾ ಹಾಂ ತುಂಬ 2000 mm ಅಂತ ಝೂಮು. ಹಾಂ ಸೊ ಅಲ್ಲಿ ಆ ಮರದಲ್ಲಿ ಕೂತಿರೋ ಹಕ್ಕಿನೂ ಹಾಂ ತೆಗಿಬೋದು. ಹಾಂ ಈಗ ಉದಾಹರಣೆಗೆ ಇಲ್ಲಿ ಅಲ್ಲಿ ನೀರಲ್ಲಿ ಸ್ವಲ್ಪ ಮಂಜಿದೆಯಲ್ಲ ಅದಕ್ಕೆ ಗೊತ್ತಾಗ್ತಾ ಇಲ್ಲ ನೋಡಿ, ಇಲ್ಲಿ ನೋಡಿ, ಹಾಂ ಈಗ ಅಲ್ಲಿರೋ 4 ಹಕ್ಕಿಗಳು ಫೋಟೋ ತೆಗೆದೆ. ಹಾಂ ಈಗ ಅದನ್ನ ಏನು ಮಾಡ್ತೀರಿ ಮನೆಗೆ? ಈಗ ಇಲ್ಲ, ನಾನು ನೋಡ್ತಾ ನೋಡ್ತಾ ಫೆಮಿಲಿಯರ್ ಆಗಿದ್ದೀನಿ. ಈಗ ಈಗ ನಿಮ್ಗೆ ಅಷ್ಟು ಗೊತ್ತಾಗೋಗಿದೆ ಎಲ್ಲ? ನೋಡ್ತಾ ನೋಡ್ತಾ ಅಭ್ಯಾಸ ಆಗಿದೆ. ಹಾಂ ಈಗ ಇದು ಗೊತ್ತಾಗದೇ ಇದ್ರೆ ಹೊಸ ಹಕ್ಕಿ ಆದ್ರೆ ಹಾಂ ಮನೆಗೆ ಹೋಗಿ ಪುಸ್ತಕ ತಗೊಂಡು ನೋಡ್ತೀನಿ. ಹಾಂ ಹಲವಾರು ವೆಬ್ಸೈಟ್ಸ್ಗಳಿದೆ. ಹಾಂ ಆಮೇಲೆ ಫೇಸ್ಬುಕ್ ಅಲ್ಲೇನೆ ಆಸ್ಕ್ ಫಾರ್ ಇಂಡಿಯನ್ ಬರ್ಡ್ಸ್ ಅಂತ ಒಂದು ಗ್ರೂಪ್ ಇದೆ. ಹಾಂ ನಮಗೆ ಗೊತ್ತಾಗದಿರೋ ಹಕ್ಕಿದು ಫೋಟೋನ ಆ ಗ್ರೂಪ್ ಅಲ್ಲಿ ಹಾಕಿದ್ರೆ ಅದರಲ್ಲಿ ಭಾರತದಲ್ಲಿರೋ ಹಕ್ಕಿಗಳು ಗೊತ್ತಿರೋಂತ ಎಕ್ಸ್ಪರ್ಟ್ಸ್ ಎಲ್ಲ ಇರ್ತಾರೆ. ಹ್ಞೂ ಅವರು ಇದು ಇಂಥ ಹಕ್ಕಿ ಅಂತಾರೆ, ಆ ಹಕ್ಕಿ ಬಗ್ಗೆ ವಿವರಗಳನ್ನ ತಿಳ್ಕೊಳ್ಬಹುದು ವೆಬ್ಸೈಟ್ಸ್ ಇಂದನು ಮತ್ತೆ ಇದರಿಂದ. ಭಾರತದಲ್ಲಿ 945 ಹಕ್ಕಿಗಳನ್ನ ಗುರ್ತಿಡಿದಿದ್ದಾರೆ. ಅದರಲ್ಲಿ 337 ನಾನು ಗುರ್ತಿಡಿದ್ದೀನಿ. ಹಾಗಾಗಿ ಭಾರತದಲ್ಲಿರುವಂತಹ 30% ಅಷ್ಟು ಹಕ್ಕಿಗಳಿಗೆ ನನಗೆ ಗೊತ್ತಿದೆ ಅಂತ. ಪಕ್ಷಿಗಳ ಬಗ್ಗೆ ಇನ್ನಷ್ಟು ಮಾಹಿತಿಗೆ ಮುಂದಿನ ವಿಡಿಯೋದಲ್ಲಿ ಕಾಯ್ತಾ ಇರಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.